ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಸಿಂಗಲ್ ಥ್ರೆಡ್ಡು ಜಸ್ಟ್ ಒಂದು ಗೋಲ್ಡ್ ಕಲರ್ ಜರಿ ಥ್ರೆಡ್ ಯೂಸ್ ಮಾಡಿ ಬ್ಲೌಸ್ಗೆ ಯಾವ ಥರ ಡಿಸೈನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಒಂದು ಸಿಂಗಲ್ ಥ್ರೆಡ್ ಅಷ್ಟೇ ನಾನು ಯೂಸ್ ಮಾಡೋದು ಇದರಲ್ಲಿ. ಅಂದರೆ ಅವರು ಕಸ್ಟಮರೇ ಈ ಡಿಸೈನ್ನ ಕಳಿಸಿದ್ರು ನನಗೆ. ಅಂದರೆ ಎಷ್ಟೊಂದು ವೆರೈಟಿ ಆಫ್ ಥ್ರೆಡ್ಸ್ ಎಲ್ಲ ಯೂಸ್ ಮಾಡಿ ನಾವು ಬ್ಲೌಸ್ಗೆ ಡಿಸೈನ್ ಮಾಡ್ತೀವಿ. ಆದರೂ ಒಂದು ನಾರ್ಮಲ್ ಲುಕ್ ಅಂತ ಬರುತ್ತೆ. ಆದರೆ ಈ ಡಿಸೈನ್ ಏನೋ ಗೊತ್ತಿಲ್ಲ, ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಇದು. ಒಂದೇ ಜರಿ ಥ್ರೆಡ್ಡಲ್ಲೇ ತುಂಬ ಫುಲ್ಲು ಡಿಸೈನ್ಸ್ ಎಲ್ಲ ಮಾಡಿದರೂ ಕೂಡ ಅದು ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ. ನೋಡಿ ಅಲ್ಲಿ ಎಷ್ಟು ನೀಟಾಗಿ ಫಿನಿಶಿಂಗ್ ಕೊಡ್ತಾ ಇದ್ದೀನಿ ಅಂತ. ನಾನು ಆಲ್ರೆಡಿ ಫಸ್ಟೇ ಟ್ರೇಸ್ ಮಾಡಿ ಇಟ್ಕೊಂಡಿದ್ದೀನಿ ಡಿಸೈನ್ನ ಬ್ಲೌಸ್ಗೆ. ಇವಾಗ ನಾನು ಅದಕ್ಕೆ ಅದ್ರ ಮೇಲೆ ಮಿಷಿನ್ ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೀನಿ. ಇದು ಕಸ್ಟಮರ್ ಬ್ಲೌಸು ನಾನು ಮಾಡ್ತಾ ಇರೋದು. ಯಾರು ಮಷಿನ್ ಎಂಬ್ರಾಯ್ಡ್ರಿ ಕಲಿತಾ ಇದ್ದೀರಾ, ಅಯ್ಯೋ ನನ್ನ ಹತ್ರ ಮತ್ತೆ ಅಷ್ಟೊಂದು ಸಿಲ್ಕ್ ಥ್ರೆಡೆಲ್ಲ ಯೂಸ್ ಮಾಡಿ ಡಿಸೈನ್ ಮಾಡೋಕ್ಕಾಗಲ್ಲ, ಒಂದು ಸಿಂಪಲ್ ಡಿಸೈನು ಒಂದೇ ಥ್ರೆಡ್ಡಲ್ಲಿ ಮಾಡುವಂಥದ್ದು ಬೇಕು ಡಿಸೈನ್ ಅಂತ ಅಂದರೆ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸೈನ್ನ. ನಿಮಗೆ ಗೊತ್ತಾಗುತ್ತೆ ಯಾವ ಥರ ಮಾಡೋದು ಅಂತ. ನಾನು ಮಾಡ್ತಾಯಿದ್ದೀನಲ್ವ ಅದೇ ಥರನೇ ನೀವು ಮಾಡಿ ಕೂಡ. ನಾನು ಇದನ್ನು ಕಸ್ಟಮರ್ಗೆ, ಇದು ನನ್ನ 3ನೇ ಬ್ಲೌಸು ಈ ಥರ ಡಿಸೈನ್ ಮಾಡ್ತಾ ಇರೋದು. ಒಂದು ಸಿಲ್ವರ್ ಕಲರಲ್ಲಿ ಮಾಡಿಕೊಟ್ಟಿದ್ದೆ, ಇನ್ನೊಂದು ಮೆಟಲ್ ಕಲರಲ್ಲಿ ಮಾಡಿದ್ದೆ, ಇದು ಗೋಲ್ಡ್ ಕಲರಲ್ಲಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ. ಮತ್ತು ನಾನು ಒಂದು 3-4 ವೀಡಿಯೋಸು ಹಾಕಿದ್ದೆ ಯೂಟ್ಯೂಬಲ್ಲಿ. ಅಂದರೆ ಎಂಬ್ರಾಯ್ಡ್ರಿ ಡಿಸೈನ್ಸು ಸಿಂಪಲಾಗಿ ಮಾಡಿ ಹಾಕಿದ್ದೆ. ಅದು ಮ್ಯೂಸಿಕ್ ಸೆಲೆಕ್ಟ್ ಮಾಡಿ ಹಾಕಿರೋದ್ರಿಂದ ಕಾಪಿರೈಟ್ ಬರ್ತಾಯಿದೆ. ಅದಕ್ಕೆ ಈ ವೀಡಿಯೋಸ್ನ ಸ್ವಲ್ಪ ಡಿಲೀಟ್ ಮಾಡಿಬಿಟ್ಟೆ. ಯಾಕಂದರೆ ಕಾಪಿರೈಟ್ ಅಂತ ಬಂದರೆ ಅದು ತುಂಬ ತೊಂದರೆ ಆಗುತ್ತೆ ಮುಂದೆ ಯೂಟ್ಯೂಬ್ ಚಾನಲ್ಗೆ. ಅದಕ್ಕೆ ನಾನು ಡಿಲೀಟ್ ಮಾಡಿಬಿಟ್ಟೆ ಅದನ್ನು. ಅದಕ್ಕೆ ಇವಾಗ ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವಾಯ್ಸ್ ರೆಕಾರ್ಡ್, ನನ್ನ ವಾಯ್ಸು ಕೇಳಿದ್ರೆ ಜನಗಳಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ನಾನು ಮ್ಯೂಸಿಕ್ ಕೊಡ್ತಿದ್ದೆ. ಇವಾಗ ಏನೇ ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಯಾವ ಮಿಷಿನ್ ತೊಗೋಬೇಕು ಮತ್ತು ಯಾವ ಥ್ರೆಡ್ ಯೂಸ್ ಮಾಡಬೇಕು, ಯಾವ ಥ್ರೆಡ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಮತ್ತು ಡಿಸೈನ್ಸ್ನ ಯಾವ ಥರ ಕಲಿಬೇಕು, ಮಷಿನ್ ಎಂಬ್ರಾಯ್ಡ್ರಿ ಕಲಿಬೇಕಾಗಿ ಇಂಟ್ರೆಸ್ಟ್ ಇರೋರು, ಮಷಿನ್ ಎಂಬ್ರಾಯ್ಡ್ರಿ ಏನಾದರೂ ಕಲಿಬೇಕಂದ್ರೆ ಏನು ಮಾಡಬೇಕು, ಯಾವ ಥರ ಕಲಿಯೋದು ಏನು ಅಂತ ಇಂಟ್ರೆಸ್ಟ್ ಇರಬೇಕಾದ್ರೆ ಕಳಿಸಿ. ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ. ಬ್ಲೌಸ್ ಕಟಿಂಗ್ ಬೇಕಾ, ಲಂಗ ಕಟಿಂಗ್ ಬೇಕಾ, ಲಂಗ ಬ್ಲೌಸ, ಫ್ರಾಕ್ಸ, ಎನಿ ಒನ್ ಡಿಸೈನ್ಸ್ ನಮ್ಮಲ್ಲಿ ಹೊಲಿತೀನಿ. ಅಂದರೆ ನಾನು ಒಂದು ಹಳ್ಳಿಯಲ್ಲಿರೋದ್ರಿಂದ ಇಲ್ಲಿ ನಾನು ಬಿಸ್ನೆಸ್ನ ಇಂಪ್ರೂವ್ ಮಾಡೋಕ್ಕಾಗ್ತಾಯಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಯಾಕಂದರೆ ನಾನು ಯಾವ ಥರ ಇಂಪ್ರೂವ್ ಮಾಡಬೇಕು ನಮ್ಮ ಬಿಸ್ನೆಸ್ ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ನಾನು ತುಂಬ ಟ್ರೈ ಮಾಡ್ತಾಯಿದ್ದೀನಿ. ಸುತ್ತ ಹಳ್ಳಿಗೆಲ್ಲ ಬ್ಯಾನರ್ ಹಚ್ಚಿದ್ದೆ, ಎಲ್ಲ ಥರ ಟ್ರೈ ಮಾಡಿದೆ. ಆದರೂ ಕೂಡ ಸ್ವಲ್ಪ ಅಂದರೆ ಕಸ್ಟಮರ್ಸ್ ಬರ್ತಾಯಿದ್ದಾರೆ, ಬ್ಯುಸಿಯಾಗಿದ್ದೀನಿ. ಅಂದರೆ ನಾನು ಏನೋ ಒಂದು ಅಚೀವ್ ಮಾಡಬೇಕು ಅನ್ನೋದು ನನ್ನ ಕನಸು. ಯಾಕಂದರೆ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡಿಪ್ಲೊಮೊ ಮಾಡಿ ಎಜುಕೇಟೆಡ್ ಆಗಿ ಅದರಲ್ಲೂ ಕೆಲ್ಸಕ್ಕೆ ಹೋಗೋಕ್ಕಾಗದೆ ಮನೇಲೇ ಇದ್ಕೊಂಡು, ಮತ್ತು ಮಕ್ಕಳ ಮದುವೆ ಆಯಿತು, ಮಕ್ಕಳಾದವು, ಮುಂದೆ ಏನು ಮಾಡೋದು ಅನ್ನೋದಾಗ ಈ ಟೈಲರಿಂಗ್ ಫೀಲ್ಡ್ ಹಿಡ್ದಿದ್ದು ನಾನು. ಟೈಲರಿಂಗಲ್ಲಿ ಇವಾಗ 6-7 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದೆ. ಇವಾಗ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಫಸ್ಟ್ಗಿಂತ ಇವಾಗ ಪರವಾಗಿಲ್ಲ, ಸ್ವಲ್ಪ ಇಂಪ್ರೂವ್ ಆಗ್ತಾಯಿದೆ. ಅಂದರೆ ನಾನು ಏನಾದರೂ ಒಂದು ಮಾಡಬೇಕು ಅನ್ನೋದೇ ನನ್ನ ಗೋಲ್ ಅಷ್ಟೇ. ಏನು ಮಾಡೋದು ಅಂತ, ಯಾವ ಥರ ಇಂಪ್ರೂವೈಸೇಷನ್ ಮಾಡೋದು ಒಂದು ಹಳ್ಳೀಲಿ, ನಾನು ಯಾವ ಥರ ಇಂಪ್ರೂವ್ ಮಾಡ್ತೀನಿ ಅನ್ನೋದೇ ನನಗೆ ಇವಾಗ ಒಂದು ಗುರಿ ಆಗ್ಬಿಟ್ಟಿದೆ ನನಗೆ. ಅದರಿಂದ ಒಂದಾದಮೇಲೆ ಒಂದು ಫಸ್ಟು ಟೈಲರಿಂಗ್ ಕಲಿತೆ, ನೆಕ್ಸ್ಟ್ ಹ್ಯಾಂಡ್ ಎಂಬ್ರಾಯ್ಡ್ರಿ, ನೆಕ್ಸ್ಟ್ ಮಷಿನ್ ಎಂಬ್ರಾಯ್ಡ್ರಿ. ಇನ್ನೂ ಕಲಿತಾ ಇದ್ದರೆ ಕಲಿಯೋದು ತುಂಬಾ ಇದೆ. ಕಲಿತಾನೇ ಇದ್ದೀನಿ. ಎಷ್ಟು ಪ್ಯಾಟ್ರನ್ಸ್ ಕಲಿಯೋದು, ಎಷ್ಟು ಇದು ಮಾಡೋದು, ಕಸ್ಟಮರ್ಸ್ ನಾನು ಹೊಲ್ದು ಕೊಡ್ತೀನಿ. ಆದರೆ ಅದಕ್ಕೆ ತಕ್ಕನಾಗೆ ಸಿಟಿಲೆಲ್ಲ ಹೊಲ್ಸ್ಕೊಂಡ್ರೆ ಅಮೌಂಟು ಹಳ್ಳಿ ಕಡೆ ಅಷ್ಟು ಸಿಗೋದೇ ಇಲ್ಲ. ತುಂಬ ಹಗಲು ರಾತ್ರಿ ಎಂದೇ ತುಂಬ ಕಷ್ಟಪಡ್ತಾಯಿದ್ದೀನಿ. ನೋಡೋಣ ದೇವ್ರು ಏನು ಮಾಡ್ತಾನೋ ಗೊತ್ತಿಲ್ಲ. ಆದರೂ ತುಂಬಾ ಕಷ್ಟ. ಅಂತಂದರೆ ಕಷ್ಟ ಅನ್ನೋದಕ್ಕಿಂತ ಇಷ್ಟ ಆಗುತ್ತೆ ಮಾಡೋದು. ಆದರೆ ನಮ್ಮ ಆರೋಗ್ಯನ ಹಾಳು ಮಾಡ್ಕೊಬಾರ್ದಲ್ವ. ನಾವು ನಮ್ಮ ಆರೋಗ್ಯನ ಸೇಫಾಗಿ ಇಟ್ಕೋಬೇಕು. ನಾವು ತುಂಬ ಚೆನ್ನಾಗೇ ಇದ್ರೇ ನಾವು ಏನಾದರೂ ಒಂದು ಬಿಸ್ನೆಸ್ ಅಂತ ಮಾಡೋಕ್ಕಾಗೋದು. ಅದಕ್ಕೋಸ್ಕರ ನಾನು ನನ್ನ ಆರೋಗ್ಯನ ನೋಡಿಕೊಂಡು, ನನ್ನ ಕನಸನ್ನು ನನಸು ಮಾಡಿಕೊಂಡು ಇನ್ನೂ ಯಾವ ಥರ ಮಾಡಬೇಕು ಅನ್ನೋದನ್ನ ನಾನು ಆಲೋಚನೆ ಮಾಡ್ತಾಯಿದ್ದೀನಿ, ಏನು ಮಾಡೋದು ಅಂತ. ನೋಡೋಣ ದೇವ್ರ ಇಚ್ಛೆ ಏನಿದೆಯೋ, ನನ್ನ ಹಣೆಬರ ಏನಿದೆಯೋ ನಾನು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕಾಗಿದೆ. ನಾವೇನು ಅಂದ್ಕೊಂಡ್ರೂ ಅದು ನೆರವೇರಲ್ಲ. ಯಾಕಂದರೆ ಭಗವಂತ ಏನು ಬರದೆ ತಾನೇ ಅದೇ ಆಗಬೇಕು. ಅದಕ್ಕೆ ನಾನು ಇವಾಗ ಮಷಿನ್ ಎಂಬ್ರಾಯ್ಡ್ರಿ ಕಲಿತು ಇವಾಗ 2 ವರ್ಷ ಆಯಿತು. ಚಿಕ್ಕ ಪುಟ್ಟ ಡಿಸೈನ್ಸ್ ಎಲ್ಲ ಹಾಕ್ಕೊಡ್ತಿದ್ದೆ. ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಮಾಡಿ 1.5 ವರ್ಷ ಆಯಿತು. ಆದರೆ ನಾನು ಈ ವಿಡಿಯೋಸ್ ಅಪ್ಲೋಡ್ ಮಾಡ್ತಿರಲಿಲ್ಲ. ಯಾಕಂದರೆ ತುಂಬ ಟೈಮ್ ತೊಗೊಳುತ್ತೆ, ಕಸ್ಟಮರ್ ಬ್ಲೌಸ್ ಸ್ಟಿಚ್ ಮಾಡೋಕ್ಕಾಗ್ತಿರಲಿಲ್ಲ. ಅದಕ್ಕೋಸ್ಕರ ನಾನು ವೀಡಿಯೋಸ್ ಮಾಡ್ತಿರಲಿಲ್ಲ.
ಆಗ್ತಿರಲಿಲ್ಲ, ಎಡಿಟಿಂಗ್ ತುಂಬ ಟೈಮ್ ತೊಗೊಳ್ತಿತ್ತು. ಇವಾಗ ಏನೋ ಒಂದು ಆಲೋಚನೆ ಮಾಡಿ ಮತ್ತೆ ಕಷ್ಟಪಟ್ಟು ಇಂಪ್ರೂವ್ ಮಾಡೇಬೇಕು. ನನ್ನ ಬೋಟಿಕ್ಕನ್ನು ಓಪನ್ ಮಾಡಿರೋದು ಇಂಪ್ರೂವ್ ಮಾಡೇಬೇಕು ಅಂತ ಮಾಡ್ತಾಯಿದ್ದೀನಿ. ನೋಡಿ ಅಲ್ಲಿ ನಾನು ಡಿಸೈನ್ಸ್ ಎಲ್ಲ ಕಂಪ್ಲೀಟ್ ಮಾಡಿದೆ. ಮತ್ತು ನೆಕ್ಸ್ಟ್ ಇವಾಗ ಡೋರಿಗೆ ಕಟ್ಟೋ ದಾರಕ್ಕೆ ಡಿಸೈನ್ಸ್ ಮಾಡ್ಕೋತಾ ಇದ್ದೀನಿ. ಅದೊಂದು ಫ್ಲವರಲ್ಲಿ ಡಿಸೈನ್ಸು ಸಿಂಪಲಾಗಿರಲಿ ಅಂತ ಅದು ಇವಾಗ ಫಿನಿಶ್ ಆಯಿತು. ನೋಡಿ ಅದು 4 ಹಿಂದೆ ಒಂದು ಮುಂದೆ ಒಂದು ಹಿಂದೆ ಒಂದು ಮುಂದೆ ಒಂದು. ಇದು ಫ್ರಂಟ್ ಡಿಸೈನ್. ಆ್ಯಕ್ಚುಲಿ ನಾನು ಬ್ಯಾಕ್ ಡಿಸೈನ್ ಮಾಡೋಣ ವಿಡಿಯೋ ಅಂದ್ಕೊಂಡೆ, ಆದರೆ ಆವಾಗ ನನ್ನ ಹತ್ರ ಸ್ವಲ್ಪ ಮೊಬೈಲ್ ಇರಲಿಲ್ಲ. ಇವಾಗ ಮಾಡಿದ್ದೀನಿ. ಥ್ಯಾಂಕ್ ಯು.